Let's pray. ನಾವು ಪ್ರಾರ್ಥನೆ ಮಾಡೋಣ. Lord, we thank you for this blessed evening time. ತಂದೆ, ಆಶೀರ್ವದಿಸಲ್ಪಟ್ಟಂತ ಈ ಒಂದು ಸಂಜೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. We thank you for your presence right now in us. ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. Lord, submit to every individual who are listening your word tonight and hereafter. ಈ ಒಂದು ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗಾಗಿಯೂ ಮಾತ್ರವಲ್ಲದೆ ಮುಂದೆ ಕೇಳುವಂತ ವ್ಯಕ್ತಿಗಳಿಗಾಗಿಯೂ ಸಹ ನಾವು ಪ್ರಾರ್ಥಿಸ್ತೇವೆ. For all those who are working behind the screen very hard. ಮಾತ್ರವಲ್ಲದೆ ತೆರೆ ಹಿಂದೆ ಈ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ಕಾರ್ಯ ಮಾಡ್ತಾ ಇರುವಂತ ಎಲ್ಲ ನಿನ್ನ ದಾಸರನ್ನ ನೀನು ಆಶೀರ್ವದಿಸು. Especially for Jason for correct and good translation. ವಿಶೇಷವಾಗಿ ಬ್ರದರ್ ಜೇಸನ್ ಅವರಿಗಾಗಿ ಉತ್ತಮವಾದಂತ ಭಾಷಾಂತರ ನೀಡುವಂತೆ ನಾವು ಪ್ರಾರ್ಥಿಸ್ತೇವೆ. I commit myself to in your hands. ನನ್ನನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥಿಸ್ತೇನೆ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 It's good pleasure to be in your midst once again. ನಿಮ್ಮ ಮಧ್ಯದಲ್ಲಿ ಈ ಒಂದು ಸಂಜೆ ವೇಳೆಯಲ್ಲಿ ಇರುವುದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. The days past were very good and he was very faithful to us. ಈಗಾಗಲೇ ಈ ದಿನ ಕಳೆದು ಹೋಗ್ತಾ ಇದೆ, ಆದರೆ ದೇವರು ನಮ್ಮೆಲ್ಲರಿಗೆ ಆತನು ನಂಬಿಗಸ್ತನಾಗಿದ್ದಾನದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. And I hope that you are learning something through this classes from different teachers. ನಾನು ನಂಬ್ತೇನೆ ಅನೇಕ ಬೋಧಕರು ಈ ವೇದಿಕೆಯಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಅದೆಲ್ಲದರ ಮೂಲಕವಾಗಿ ನೀವೆಲ್ಲರೂ ಆಶೀರ್ವದಿಸಲ್ಪಡ್ತಾ ಇದ್ದೀರಿ, ಅನೇಕ ವಿಚಾರಗಳನ್ನ ಕಲಿತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. We don't claim that is an exhaustible study. ಇದು ಸಂಪೂರ್ಣವಾದಂತಹ ಬಹಳ ವಿಶ್ಲೇಷಣೆ ಉಳ್ಳಂತಹ ಒಂದು ಅಧ್ಯಯನ ಎಂಬುದಾಗಿ ನಾನು ಪರಿಗಣಿಸುವುದಿಲ್ಲ. We leave a lot of homework to you while referring back to these notes. ಯಾಕಂದ್ರೆ ಈ ಒಂದು ನಾವು ಹಂಚಿಕೊಳ್ಳುವಂತ ಈ ಒಂದು ನೋಟ್ಸ್ ಗಳನ್ನ ನಾವು ಮತ್ತೊಮ್ಮೆ ನಾವು ಮನೆ ಕೆಲಸವಾಗಿ ಅನೇಕ ಸಂಗತಿಗಳನ್ನ ಅದರಿಂದ ಇನ್ನೂ ಹೆಚ್ಚಾಗಿ ನಾವು ಕಲಿಯಬೇಕಾದಂತ ಅಗತ್ಯವಿದೆ. No Bible colleges or seminaries can give you complete study. ಆದ ಕಾರಣ ಯಾವುದೇ ಒಂದು ಬೈಬಲ್ ಕಾಲೇಜ್ ಆಗಲಿ ಅಥವಾ ಬೈಬಲ್ ಸೆಮಿನರಿಗಳಾಗಲಿ ನಿಮಗೆ ಸತ್ಯವೇದದ ಸಂಪೂರ್ಣವಾದಂತ ಸವಿಸ್ತಾರವಾದಂತ ಒಂದು ಅರ್ಥ ವಿವರಣೆ ಅಥವಾ ವ್ಯಾಖ್ಯಾನವನ್ನು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. We need to work out what we have already learned and we have already have in our hands. ಆದ ಕಾರಣ ನಮ್ಮ ಕೈಗಳಿಗೆ ಕೊಡಲ್ಪಟ್ಟಿರುವಂತಹ ಆ ಒಂದು ನೋಟ್ಸ್ ಗಳ ಮೂಲಕವಾಗಿ ನಾವು ಅದನ್ನ ಇನ್ನು ಮತ್ತಷ್ಟು ಸಮಯವನ್ನ ಪ್ರತ್ಯೇಕಿಸಿ ನಾವು ಮನೆ ಕೆಲಸವಾಗಿ ಅದನ್ನ ಇನ್ನೂ ಆಳವಾಗಿ ನಾವು ಅಧ್ಯಯನ ಮಾಡಿ ನಾವು ಪಠಣ ಮಾಡಬೇಕಾದಂತ ಅವಶ್ಯಕತೆ ಇದೆ. Well, we are discussing the eschatology of Bible. ಈಗ ಕಳೆದ ಅನೇಕ ವಾರಗಳಿಂದ ಸತ್ಯವೇದದಲ್ಲಿ ನಾವು ಕಾಣುವಂತ ಅಂತಿಮ ಗತಿ ಶಾಸ್ತ್ರದ ಕುರಿತಾದಂತ ಅಧ್ಯಯನವನ್ನು ನಾವು ಮಾಡ್ತಾ ಬಂದಿದ್ದೇವೆ. And this is very broad and vast subject of course. ಇದು ಬಹಳ ಸವಿಸ್ತಾರವಾದಂತ ಒಂದು ವಿಶಾಲವಾದ ಒಂದು ಸತ್ಯವೇದ ಅಧ್ಯಯನವಾಗಿದೆ. Presently we are discussing the 70 weeks of Daniel. ಅದರಲ್ಲಿ ಒಂದು ಭಾಗವಾಗಿ ನಾವು ದಾನಿಯೇಲನ 70 ವಾರಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. We could see the introduction and also the context of that 70 weeks of Daniel's vision. ಈಗಾಗಲೇ ದಾನಿಯೇಲನು ಕಂಡಂತ ಆ ಒಂದು ದರ್ಶನದಲ್ಲಿ 70 ವಾರಗಳ ಕುರಿತಾಗಿರುವಂತ ಆ ಒಂದು ವಿಚಾರವಾಗಿ ನಾವು ಅದರ ಕುರಿತಾಗಿರುವಂತ ಒಂದು ಕಿರು ಪರಿಚಯವನ್ನ ನೋಡಿಕೊಂಡಿದ್ದೇವೆ. ಮಾತ್ರವಲ್ಲದೆ ಈ ಒಂದು ದರ್ಶನದ ಹಿನ್ನೆಲೆಯನ್ನು ಸಹ ನಾವು ಈಗಾಗಲೇ ನಾವು ನೋಡ್ಕೊಂಡಿದ್ದೇವೆ. And tonight onwards we are going to look into the verse by verse in lead time. ಆದ ಕಾರಣ ಈ ಒಂದು ರಾತ್ರಿಯಲ್ಲಿ ನಾವು ಮತ್ತೆ ಈ ಒಂದು ಅಧ್ಯಯನದ ಮುಂದುವರಿಕೆಯನ್ನ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ 70 ವಾರಗಳನ್ನ ನಿರ್ಧರಿಸಲಾಗಿದೆ ಎಂಬುದರ ಕುರಿತಾಗಿ ನಾವು ವಿಚಾರ ಮಾಡಲಿಕ್ಕಿದ್ದೇವೆ. Book of Daniel is very, very important as far as the eschatology is concerned. ಸತ್ಯವೇದದಲ್ಲಿ ಅಂತಿಮ ಗತಿಶಾಸ್ತ್ರದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಅದರಲ್ಲಿ ದಾನಿಯೇಲನ ಪುಸ್ತಕ ಬಹಳ ಪ್ರಾಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುವುದನ್ನ ನಾವು ನೋಡ್ತೇವೆ. Of course, there are different
interpretations and distance of studies, different views. ಹೌದು, ಈ ಒಂದು ಪುಸ್ತಕದ ಕುರಿತಾಗಿ ಅನೇಕ ವಿಭಿನ್ನವಾದಂತಹ ವಿಚಾರಧಾರೆಗಳಿವೆ, ವ್ಯಾಖ್ಯಾನಗಳಿವೆ, ಮಾತ್ರವಲ್ಲದೆ ವಿಮರ್ಶೆಗಳನ್ನು ಸಹ ನಾವು ಕಾಣ್ತೇವೆ. And it is for your disposal to study each views. ಆದ ಕಾರಣ ಈ ಇರುವಂತಹ ಬೇರೆ ಬೇರೆ ದೃಷ್ಟಿಕೋನಗಳ ಕುರಿತಾಗಿ ನಾವು ವ್ಯಕ್ತಿಗತವಾಗಿ ಸಮಯವನ್ನ ಬೇರ್ಪಡಿಸಿ ಅದನ್ನ ಕುಲಂಕುಷವಾಗಿ ನಾವು ಅಧ್ಯಯನ ಮಾಡಬೇಕು. Let's look into the words that 9 verse 24. ಈ ಒಂದು ದಾನಿಯೇಲನ ಪುಸ್ತಕದ 9ನೇ ಅಧ್ಯಾಯದ 24ನೇ ವಚನವನ್ನ ನಾವು ನೋಡೋಣ. 70 weeks are determined for your people and for your holy city. ಇಲ್ಲಿ ನಾವು ನೋಡುತ್ತೇವೆ 70 ವಾರಗಳನ್ನ ನಾವು ನೋಡುತ್ತೇವೆ ದೇವ ಜನರಿಗೋಸ್ಕರವಾಗಿ ನಿಗದಿಪಡಿಸಿರುವುದನ್ನ ನಾವು ಕಾಣ್ತೇವೆ. There's a particular Hebrew word we need to give special attention. ಇಲ್ಲಿರುವಂತಹ ಬಹಳ ಪ್ರಾಮುಖ್ಯವಾದಂತಹ ಇಬ್ರಿಯ ಭಾಷೆಯ ಪದಪ್ರಯೋಗವನ್ನ ನಾವು ಗಮನಿಸಬೇಕು. The decree is the word, that is a Hebrew word, dabar. ಇಲ್ಲಿ ನಾವು ನೋಡ್ತೇವೆ ಕಟ್ಟಳೆ, ಆಜ್ಞಾಪಿಸಿರುವಂತ ಒಂದು ಆಜ್ಞಾಪಿಸಿರುವುದನ್ನ ನಾವು ನೋಡ್ತೇವೆ. ಅಂದ್ರೆ ಕಟ್ಟಳೆ ಎಂಬಂತ ಒಂದು ಪದ ಪ್ರಯೋಗವನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಕಟ್ಟಳೆ ಎಂಬಂತ ಈ ಒಂದು ಪದ ಪ್ರಯೋಗ ಇದನ್ನ ಇಬ್ರಿಯ ಭಾಷೆಯಲ್ಲಿ ನಾವು ಹೇಳುವುದಾದ್ರೆ ಅದನ್ನ ದಬಾರ್ ಎಂಬಂತ ಪದವನ್ನ ಅಲ್ಲಿ ಬಳಸಲಾಗಿದೆ. In Hebrew, it's a very common word. ಇಬ್ರಿಯ ಭಾಷೆಯಲ್ಲಿ ದಾಬಾರ್ ಎಂಬಂತ ಈ ಒಂದು ಪದ ಇದು ಸರ್ವಸಾಮಾನ್ಯವಾದಂತ ಒಂದು ಪದವಾಗಿದೆ. And the Hebrew word dabar means thing. ಇಬ್ರಿಯ ಭಾಷೆಯಲ್ಲಿ ದಬಾರ್ ಎಂಬಂತ ಪದಕ್ಕೆ ಇರುವಂತ ಅರ್ಥ ಒಂದು ವಸ್ತು ಅಥವಾ ಒಂದು ವಿಷಯ ಎಂಬುದಾಗಿ ನಾವು ನೋಡ್ತೇವೆ. Speak, ಮಾತ್ರವಲ್ಲದೆ ಮಾತನಾಡುವುದು, word, ಒಂದು ಪದ, commandment, ಒಂದು ಆಜ್ಞೆ or instruction. ಅಥವಾ ಒಂದು ಸೂಚನೆ. These are the shade of meanings for the word dabar in Hebrew. ಹೀಗೆ ಇಬ್ರಿಯ ಭಾಷೆಯ ದಬಾರ್ ಎಂಬಂತ ಈ ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನ ಅಂದ್ರೆ ಅರ್ಥಗಳ ಛಾಯೆಯನ್ನ ನಾವಿಲ್ಲಿ ಕಾಣ್ತೇವೆ. And we meet this word in Daniel 9:23 and 2 Chronicles 35. ಈ ಪದ ಪ್ರಯೋಗವನ್ನ ನಾವು ನೋಡ್ತೇವೆ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 23ನೇ ವಚನ, ಮಾತ್ರವಲ್ಲದೆ 2 ಪೂರ್ವಕಾಲ ವೃತ್ತಾಂತ ಅದರ 30ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. This word dabar is usually translated in the Bible as decree or determined. ಇದನ್ನ ಸಾಮಾನ್ಯವಾಗಿ ಸತ್ಯವೇದದಲ್ಲಿ ಭಾಷಾಂತರ ಮಾಡುವಾಗ ಈ ಒಂದು ಪದಕ್ಕೆ ಕೊಟ್ಟಿರುವಂತ ಅರ್ಥ ಒಂದು ಕಟ್ಟಳೆ ಆಗಿದೆ ಅಥವಾ ಆಜ್ಞೆ ಆಗಿದೆ. But this is a Hebrew problem word other than weak, which is also problematic as far as its meaning is concerned. ಆದರೆ ಇಬ್ರಿಯ ಭಾಷೆಯಲ್ಲಿ ನಾವು ನೋಡುವಾಗ ಈ ಒಂದು ಪದವು ಅದು ಒಂದು ಸಮಸ್ಯೆಯನ್ನ ಉಂಟು ಮಾಡುವಂತ ಒಂದು ಗೊಂದಲವನ್ನು ಉಂಟು ಮಾಡುವಂತ ಒಂದು ಪದವಾಗಿದೆ. ಅದೇ ರೀತಿಯಾಗಿ ವಾರಕ್ಕೆ ಬಳಸುವಂತ ದಾನಿಯೇಲನ 70 ವಾರಗಳಲ್ಲಿ ಬಳಸಿರುವಂತ ವಾರ ಎಂಬಂತ ಪದಕ್ಕೆ ಉಪಯೋಗವಾಗಿರುವಂತ ಪದವೂ ಸಹ ಆ ಸಮಸ್ಯೆಗೆ ಒಳಪಟ್ಟಂತ ಒಂದು ಪದವಾಗಿದೆ. So first of all, we need to fix the meaning of the word dabar in Hebrew. ಆದ ಕಾರಣ ಪ್ರಥಮವಾಗಿ ಇಬ್ರಿಯ ಭಾಷೆಯಲ್ಲಿ ಈ ಒಂದು ದಬಾರ್ ಎಂಬಂತ ಈ ಒಂದು ಪದವನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. This is the word which is translated in English as have been decreed, which appears only here in the entire Old Testament. ಆದ ಕಾರಣ ಈ ಒಂದು ಪದ ಪ್ರಯೋಗ ಅಂದ್ರೆ ಈ ಒಂದು ದಬಾರ್ ಎಂಬಂತ ಈ ಒಂದು ವಾಕ್ಯದ ಪದ ಪ್ರಯೋಗ ಕಟ್ಟಳೆ ಎಂಬಂತ ಅರ್ಥವನ್ನು ಒಳಗೊಂಡು
ಈ ಒಂದು ವಾಕ್ಯದಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಯ ಪುಸ್ತಕಗಳಲ್ಲಿ ದಾನಿಯೇಲನ ಪುಸ್ತಕದ 9ನೇ ಅಧ್ಯಾಯ 24ನೇ ವಚನದಲ್ಲಿ ಮಾತ್ರ ಈ ಒಂದು ಪದಪ್ರಯೋಗ ಈ ರೀತಿಯಾದಂತ ಒಂದು ಅರ್ಥವನ್ನ ಸೂಚಿಸಿಕೊಂಡು ಬಳಸಲಾಗಿದೆ. So basically, this word means cut or cut off. ಸಾಮಾನ್ಯವಾಗಿ ಈ ಒಂದು ಪದದ ಅರ್ಥ ಏನಪ್ಪಾ ಅಂತಂದ್ರೆ ತುಂಡು ಮಾಡು ಅಥವಾ ಕತ್ತರಿಸಿ ಹಾಕು ಎಂಬುದಾಗಿದೆ. This is the very basic meaning of the particular word dabar. ಇದು ದಬಾರ್ ಎಂಬಂತ ಈ ಒಂದು ಇಬ್ರಿಯ ಭಾಷೆಯ ಒಂದು ಮೂಲ ಅರ್ಥವಾಗಿ ನಾವು ಕಾಣುವಂತದ್ದಾಗಿದೆ. So gradually it came to mean divide or determine. ಕಾಲಕ್ರಮೇಣ ಈ ಒಂದು ದಬಾರ್ ಎಂಬಂತ ಪದಕ್ಕೆ ವಿಭಜಿಸಿ, ವಿಭಜನೆ ಅಥವಾ ನಿರ್ಧರಿಸು ಎಂಬಂತ ಅರ್ಥವನ್ನು ಸಹ ಕೊಡಲಾಗಿದೆ. It appears that Gabriel chose this unique word to emphasize that God was carefully choosing or determine the length of Israel's history. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ದೇವದೂತನಾದಂತ ಗಬ್ರಿಯೇಲನು ವಿಶೇಷವಾಗಿ ಈ ಒಂದು ಇಬ್ರಿಯ ಪದವನ್ನ ಬಳಸಲಾಗಿದೆ. ಯಾಕಂದ್ರೆ ಈ ಒಂದು 70 ವಾರಗಳ ಕಾಲವನ್ನ ನಿರ್ಣಯಿಸುವಂತ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಸೂಚಿಸುವಂತೆ ಈ ಒಂದು ಪದ ಪ್ರಯೋಗವನ್ನು ಅವರು ಮಾಡುವುದನ್ನು ನಾವು ನೋಡ್ತೇವೆ. Because this is the word from the mouth of Gabriel. ಯಾಕಂದ್ರೆ ಈ ಪದವು ಗಬ್ರಿಯೇಲನ ಬಾಯಿಂದ ಹೊರಟು ಬಂದಂತ ಒಂದು ಪದವಾಗಿದೆ. So he chose the word dabar here. ಆದ್ರಿಂದ ಗಬ್ರಿಯೇಲನು ವಿಶೇಷವಾಗಿ ದಾಬಾರ್ ಎಂಬಂತ ಈ ಒಂದು ಪದವನ್ನ ಅವನು ಆಯ್ದುಕೊಂಡು ನುಡಿದಿದ್ದಾನೆ. It gives emphasis that this much will be the length of the history of Israel. ಅದನ್ನ ಪ್ರಕಾರವಾಗಿ ಈ ಒಂದು ಪದವು ಏನನ್ನು ಸೂಚಿಸ್ತದೆ ಅಂದ್ರೆ ಇಸ್ರಾಯೇಲ್ ದೇಶದ ಇತಿಹಾಸದಲ್ಲಿ ಇಷ್ಟು ಕಾಲಾವಧಿಯನ್ನ ನಿಗದಿಪಡಿಸಲಾಗಿದೆ ಎಂಬುದನ್ನ ಸೂಚಿಸುವಂತ ಒಂದು ಪದವಾಗಿದೆ ಈ ಪದ. Decreed means divided or served off from the whole period of the world empire in the hands of the Gentiles. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇಡೀ ಲೋಕದ ಇತಿಹಾಸದಲ್ಲಿ ಅಂದ್ರೆ ಅನ್ಯ ಜನಾಂಗಗಳನ್ನ ಆಯ್ದುಕೊಂಡು ಈ ಒಂದು ಕಾಲಾವಧಿಯನ್ನ ದೇವರು ನಿರ್ಣಯಿಸಿದ್ದಾನೆ ಎಂಬುದನ್ನ ಸೂಚಿಸುವಂತದಾಗಿದೆ. So God already determined how much is the length that will be in the period of world empire in the hands of the Gentiles. ಆದ ಕಾರಣ ದೇವರು ತಾನೇ ಅನ್ಯ ಜನಾಂಗಗಳಿಗೋಸ್ಕರವಾಗಿ ಇರುವಂತಹ ಕಾಲದ ಅವಧಿಯನ್ನ ಆತನು ವಿಂಗಡಿಸಲ್ಪಟ್ಟಿದ್ದಾನೆ ಅಥವಾ ಬೇರ್ಪಡಿಸಲ್ಪಟ್ಟಿದ್ದಾನೆ ಎಂಬುದನ್ನ ಈ ಪದ ನಮಗೆ ಸೂಚಿಸುವಂತದಾಗಿದೆ. God is already ascertained, planned, determined how much will be the length of the time. ಆದ ಕಾರಣ ದೇವರು ಈಗಾಗಲೇ ಈ ಒಂದು ಕಾಲಾವಧಿಯನ್ನ ನಿರ್ಣಯಿಸಿದ್ದಾನೆ, ನಿರ್ಧರಿಸಿದ್ದಾನೆ ಎಂಬುದನ್ನ ನಾವಿಲ್ಲಿ ಕಾಣುತ್ತೇವೆ. In this context, it is an urgent and assertive statement or decree from God. ಆದ ಕಾರಣ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಈ ಪದ ಪ್ರಯೋಗವು ನಮಗೆ ಯಾವ ಅರ್ಥವನ್ನು ಕೊಡುತ್ತದೆ ಅಂದ್ರೆ ಈ ಕಾಲಾವಧಿಯು ದೇವರ ಮೂಲಕವಾಗಿ ಅಥವಾ ದೇವರು ತಾನೇ ಅದನ್ನ ಕಟ್ಟಳೆಯಾಗಿ ಅಥವಾ ಅದನ್ನ ನಿರ್ಧಾರವಾಗಿ ಆತನು ಏರ್ಪಡಿಸಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. Because Gabriel is just a messenger taking the message of God, God's own word. ಯಾಕಂದ್ರೆ ಗಾಬ್ರಿಯೇಲನು ಅವನು ದೇವರ ಸಂದೇಶವನ್ನ ಹೊತ್ತುಕೊಂಡು ಬಂದಂತಹ ಒಬ್ಬ ಸಂದೇಶಕನಾಗಿದ್ದಾನೆ. God already in eternity determined the days and the period, and now that is passing to the messenger Gabriel.
ದೇವರು ಈಗಾಗಲೇ ಕಾಲಕ್ಕಿಂತಲೂ ಮುಂಚಿತವಾಗಿ ಆತನು ಈ ಒಂದು ನಿರ್ಧಾರವನ್ನ ಮಾಡಿಕೊಂಡು ಆತನ ಈ ಒಂದು ನಿರ್ಧಾರವನ್ನ ದೇವದೂತನಾದಂತ ಗಬ್ರಿಯೇಲನ ಮೂಲಕವಾಗಿ ಆತನು ತನ್ನ ಸಂದೇಶವನ್ನ ರವಾನಿಸ್ತಾ ಇರುವುದನ್ನು ನಾವು ನೋಡುತ್ತೇವೆ. It is not a decree from Gabriel, rather it's a decree from God. ಆದ ಕಾರಣ ಈ ಒಂದು ಕಟ್ಟಳೆಯು ಗಬ್ರಿಯೇಲನು ಹೊರಡಿಸ್ತಾ ಇಲ್ಲ, ಬದಲಾಗಿ ದೇವರು ಗಬ್ರಿಯೇಲನ ಮೂಲಕವಾಗಿ ತನ್ನ ಕಟ್ಟಳೆಯನ್ನ ಹೊರಡಿಸುವುದನ್ನು ನಾವು ನೋಡುತ್ತೇವೆ. It is also to be noted that it is not a permission for the Persian ruler. ಅದೇ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಇದು ಪರ್ಷಿಯಾದ ಅರಸನಿಗೆ ಕೊಟ್ಟಿರುವಂತ ಒಂದು ಅನುಮತಿ ಅಲ್ಲ. It is a decree from God. ಇದು ದೇವರಿಂದ ಹೊರಡಿಸಲ್ಪಟ್ಟಂತ ಒಂದು ಆಜ್ಞೆಯಾಗಿದೆ. Though there are many divergent interpretations to explain this prophecy, ಹೌದು, ಈ ಒಂದು ಪ್ರವಾದನೆಯನ್ನ ಅನೇಕ ವಿಧಗಳಲ್ಲಿ ವ್ಯಾಖ್ಯಾನಿಸುವಂತ ವಿಧಾನಗಳನ್ನ ನಾವು ಕಾಣುತ್ತೇವೆ. we are focusing on 9:24. ಆದ್ರೆ ನಾವು ವಿಶೇಷವಾಗಿ ಇಲ್ಲಿ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 24ನೇ ವಚನದ ಮೇಲೆ ನಾವು ಕೇಂದ್ರೀಕರಿಸಿಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ. Two major divisions of interpretations are, ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಎರಡು ರೀತಿಯಾದಂತಹ ವ್ಯಾಖ್ಯಾನಗಳಿವೆ ಈ ಒಂದು ವಾಕ್ಯಕ್ಕೆ. and we can divide it into two. ಇದನ್ನ ನಾವು ಎರಡು ವಿಭಾಗಗಳಾಗಿ ನಾವು ಅದನ್ನು ವಿಂಗಡಿಸಬಹುದು. The first one is the Christological and the second is the non-Christological views. ಮೊದಲನೇದಾಗಿ ಕ್ರಿಸ್ತನ ಮೇಲೆ ಆಧಾರಿತವಾದಂತ ಒಂದು ವ್ಯಾಖ್ಯಾನ. ಎರಡನೇ ವಿಧದಲ್ಲಿ ನಾವು ನೋಡುತ್ತೇವೆ ಕ್ರಿಸ್ತನಲ್ಲದೆ, ಅಂದ್ರೆ ಕ್ರಿಸ್ತನನ್ನು ಹೊರತುಪಡಿಸಿ ವ್ಯಾಖ್ಯಾನಿಸುವಂತ ವಿಧಾನ. There are the different kinds of forms of interpretation on this passage. We may broadly divide into two, that is Christological and non-Christological views. ಹೀಗೆ ಅನೇಕ ವ್ಯಾಖ್ಯಾನಗಳು ಈ ಒಂದು ವಾಕ್ಯದ ಆಧಾರದ ಮೇಲೆ ವ್ಯಾಖ್ಯಾನಿಸುವಂತದ್ದಾಗಿದ್ದರೂ ಸಹ ಬಹಳ ಪ್ರಾಮುಖ್ಯವಾಗಿ ಆ ಎಲ್ಲ ವ್ಯಾಖ್ಯಾನಗಳನ್ನ ನಾವು ಈ ಎರಡು ಗುಂಪುಗಳಿಗೆ ನಾವು ಅದನ್ನ ಪ್ರಧಾನವಾಗಿ ನಾವು ಅದನ್ನ ವಿಂಗಡಿಸಬಹುದು. ಅಂದ್ರೆ ಒಂದು ಕ್ರಿಸ್ತನ ಮೇಲೆ ಆಧಾರಿತವಾದಂತ ವ್ಯಾಖ್ಯಾನ, ಇನ್ನೊಂದು ಕ್ರಿಸ್ತನನ್ನ ಹೊರತುಪಡಿಸಿ ಮಾಡುವಂತ ವ್ಯಾಖ್ಯಾನ. Those who reject the Christological view do not take scripture as literal prophecy. ಕ್ರಿಸ್ತನ ಮೇಲೆ ಆಧಾರಿತವಾಗಿರುವಂತಹ ವ್ಯಾಖ್ಯಾನವನ್ನ ತಿರಸ್ಕರಿಸುವಂತವರು, ಅಂದ್ರೆ ಅದನ್ನ ಅಲ್ಲಗಳೆಯುವಂತವರು, ಒಪ್ಪದೇ ಇರುವಂತವರು, ಅವರು ಸತ್ಯವೇದವನ್ನ ಅಕ್ಷರಶಃ ವ್ಯಾಖ್ಯಾನ ಮಾಡುವಂತ ವಿಧಾನವನ್ನ ಅನುಸರಿಸುವಂತದಲ್ಲ. They don't believe in the literal fulfillment of the prophecy, those who are rejecting the Christological view. ಆದರೆ ಈ ಒಂದು ಪ್ರವಾದನೆಯು ಅಕ್ಷರಶಃ ನೆರವೇರುತ್ತದೆ ಎಂಬುದಾಗಿ ಅಕ್ಷರಶಃ ವ್ಯಾಖ್ಯಾನ ಮಾಡುವಂತ ವಿಧಾನದಲ್ಲಿ ನಂಬಿಕೆ ಇಟ್ಟವರಲ್ಲ. But on the contrary, those who believe that this prophecy relates to Christ and the ultimate fulfillment of the second coming regard the first 69 weeks as literal. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಒಂದು ಕ್ರಿಸ್ತನ ಮೇಲೆ ಆಧಾರಿತವಾದಂತ ವ್ಯಾಖ್ಯಾನವನ್ನ ಸ್ವೀಕಾರ ಮಾಡುವಂತವರು ಅವರ ಪ್ರಕಾರವಾಗಿ ಅವರು ವ್ಯಾಖ್ಯಾನ ಮಾಡುವಂತ ಒಂದು ವಿಧಾನವಾಗಿದೆ ಅಕ್ಷರಶ ವ್ಯಾಖ್ಯಾನ ಮಾಡುವಂತ ವಿಧಾನ. ಅಂದ್ರೆ ಈ 69 ವಾರಗಳು ಅಕ್ಷರಶಃ 69 ವಾರಗಳೇ ಆಗಿದ್ದು ಅವು ಹಾಗೆಯೇ ನೆರವೇರುತ್ತದೆ ಆತನ ಎರಡನೇ ಬರೋಣದ ಸಮಯದಲ್ಲಿ ಎಂಬುದಾಗಿ ಅವರು ನಂಬುವಂತವರಾಗಿದ್ದಾರೆ. So it depends upon the way you approach the scripture. ಆದ ಕಾರಣ ನೀವು ಸತ್ಯವೇದವನ್ನ ಯಾವ ದೃಷ್ಟಿಕೋನದಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತೀರಿ ಎಂಬಂತ ಮೇಲೆ ಆಧಾರಿತವಾಗಿರ್ತದೆ ಈ ಒಂದು ವಾಕ್ಯದ So our understanding depends upon whether we are accepting the Christological view or we are accepting the non-Christological view of interpretation. ಆದ ಕಾರಣ ನಾವು ಯಾವುದನ್ನ ಆಯ್ದುಕೊಳ್ತೇವೆ, ನಾವು ಕ್ರಿಸ್ತನ ಮೇಲೆ ಆಧಾರಿತವಾಗಿರುವಂತ ವ್ಯಾಖ್ಯಾನವನ್ನು ಆಧರಿಸಿಕೊಳ್ತೇವೋ ಅಥವಾ
ಕ್ರಿಸ್ತನನ್ನ ಹೊರತುಪಡಿಸಿ ಮಾಡುವಂತ ವ್ಯಾಖ್ಯಾನವನ್ನ ಆಧರಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಆಧಾರವಾಗಿರ್ತದೆ ನಮ್ಮ ಒಂದು ವ್ಯಾಖ್ಯಾನ. The non-Christological view is further subdivided into liberal critical view and conservative millennial view. ಹೀಗೆ ನಾವು ನೋಡುತ್ತೇವೆ, ಕ್ರಿಸ್ತನ ಮೇಲೆ ಆಧಾರಿತವಾಗದೇ ಇರುವಂತಹ ಅಂದ್ರೆ ಕ್ರಿಸ್ತನನ್ನ ಹೊರತುಪಡಿಸಿ ಮಾಡುವಂತ ವ್ಯಾಖ್ಯಾನವನ್ನ ಮತ್ತೆ ನಾವು ಎರಡು ರೀತಿಯಾಗಿ ನಾವು ಅದನ್ನ ವಿಂಗಡಿಸಬಹುದು. ಅಂದ್ರೆ ಒಂದನೇದಾಗಿ ನಾವು ನೋಡುತ್ತೇವೆ ಅಂದ್ರೆ ಲಿಬರಲ್ ಅಂದ್ರೆ ಸಾಮಾನ್ಯವಾಗಿ ಬಹಳ ಮೇಲ್ಪದರದಲ್ಲಿಯೇ ಅದನ್ನ ವ್ಯಾಖ್ಯಾನ ಮಾಡುವಂತ ಒಂದು ವಿಧಾನ, ಸರಳವಾದ ರೀತಿಯಲ್ಲಿ ಯಾವ ಒಂದು ನಿರ್ದಿಷ್ಟವಾದಂತ ಒಂದು ವ್ಯಾಖ್ಯಾನದ ಒಂದು ವಿಧಾನಗಳನ್ನ ಪಾಲಿಸದೆ ಅದೇ ರೀತಿಯಾಗಿ ಅವರು ಸಾಮಾನ್ಯವಾಗಿ ವಿವರಣೆ ಮಾಡುವುದನ್ನ ಲಿಬರಲ್ ಎಂಬುದಾಗಿ ನಾವು ಹೇಳ್ತೇವೆ. ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಕನ್ಸರ್ವೇಟಿವ್ ಎಂಬುದಾಗಿ ಹೇಳುವಾಗ ಸಂಕುಚಿತವಾದಂತಹ ಒಂದು ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟು ಅದಕ್ಕೆ ಮಾತ್ರ ಒತ್ತು ಕೊಟ್ಟು ಮಾಡುವಂತ ಒಂದು ವ್ಯಾಖ್ಯಾನ ಎಂಬುದಾಗಿ ನಾವು ನೋಡ್ತೇವೆ. A millennial view means there is nothing called a millennium. ಇನ್ನೊಂದು ನಾವು ನೋಡ್ತೇವೆ, ಸಹಸ್ರಮಾನದ ಈ ಒಂದು ವಿಚಾರವಾಗಿ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ಅಂದ್ರೆ ಈ ವ್ಯಾಖ್ಯಾನದಲ್ಲಿ ಅವರು ಹೇಳುವಂತದ್ದು ಈ ಒಂದು ಸಹಸ್ರಮಾನ ಸಂಭವಿಸುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. There is no millennium in the interpretation, or there is no scope of millennium in the interpretation. ಅಂದ್ರೆ ಈ ಒಂದು ವ್ಯಾಖ್ಯಾನದಲ್ಲಿ ಕ್ರಿಸ್ತನ ಸಹಸ್ರ ವರ್ಷಗಳ ಆಳ್ವಿಕೆಯನ್ನ ಅವರು ಪರಿಗಣಿಸುವುದಿಲ್ಲ. That means the saints will not reign with Jesus literally on this earth for 1,000 years. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ದೇವ ಭಕ್ತರು ಸಂತರು ಕ್ರಿಸ್ತನೊಟ್ಟಿಗೆ 1000 ವರ್ಷಗಳು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡುವುದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತವರು. Now the liberal critics assume that Daniel is a forgery of 2nd century BC. ಹೀಗೆ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತವರು ಅವರ ಪ್ರಕಾರವಾಗಿ ಅವರ ಒಂದು ವಾದ ಏನಪ್ಪಾ ಅಂತಂದ್ರೆ, ಈ ಒಂದು 2ನೇ ಶತಮಾನದಲ್ಲಿ ದಾನಿಯೇಲನ ಈ ಒಂದು ಗ್ರಂಥವನ್ನ ಪ್ರವಾದನೆಯನ್ನ ಅದನ್ನ ಕಳ್ಳತನದಿಂದ ಅದನ್ನ ಬೇರೆ ಇತರರು ಅದನ್ನ ಸರಿಪಡಿಸಿದ್ದಾರೆ ಅಥವಾ ತಿದ್ದುಪಾಡು ಮಾಡಿದ್ದಾರೆ ಎಂಬುದಾಗಿ ನಂಬುವಂತವರಾಗಿದ್ದಾರೆ. It is impossible to happen. ಈ ಒಂದು ಕಾರ್ಯ ಅಂದ್ರೆ ದಾನಿಯೇಲನ ಪುಸ್ತಕವನ್ನ ಯಾರೋ ತಿದ್ದಿದ್ದಾರೆ ಎಂಬುವಂತ ವಿಚಾರ ಅದು ಅಸಂಭವವಾದಂತ ಒಂದು ಸಂಗತಿ. ಅಂದ್ರೆ ಈ ಒಂದು ಸಂಗತಿ ಸಂಭವಿಸುವುದಕ್ಕೆ ಸಾಧ್ಯವೇ ಇಲ್ಲ ಯಾವ ಕಾರಣದಿಂದಲೂ ಸಹ. These visions of Daniel and putting him in the lion den and so things, it can never happen. ಅಂದ್ರೆ ದಾನಿಯೇಲನ ಈ ಒಂದು ಪುಸ್ತಕವನ್ನಾಗ್ಲಿ ಅಥವಾ ಇಲ್ಲಿರುವಂತಹ ಪ್ರವಾದನ ನುಡಿಗಳನ್ನಾಗಲಿ ಯಾವುದೇ ರೀತಿಯಾಗಿ ಇದನ್ನ ಬೇರೆ ಯಾವ ವಿಧಾನದಿಂದಲೂ ಅದನ್ನ ತಿದ್ದುಪಾಟು ಮಾಡುವುದಕ್ಕೆ ಅಥವಾ ಅದನ್ನ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. It is just a man-made story or a forgery of 2nd century BC. ಇದು ಕೇವಲ ಮಾನುಷಿಕವಾಗಿ ಒಂದು ತಪ್ಪಾದಂತ ಒಂದು ಸುಳ್ಳಾದಂತ ಒಂದು ಅಪವಾದವನ್ನ ಈ 2ನೇ ಶತಮಾನದಲ್ಲಿ ಹೋಲಿಸುವುದನ್ನು ನಾವು ನೋಡುತ್ತೇವೆ. Well, they don't have any substantiated proof or material to present. ಯಾಕಂದ್ರೆ ಈ ಒಂದು ಸುಳ್ಳು ವಾದವನ್ನ ಹಬ್ಬಿಸುವಂತ ಈ ಒಂದು ವಾದಿಸುವಂತವರ ಬಳಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ದಾಖಲೆಗಳಾಗ್ಲಿ ಅದನ್ನ ಈ ರೀತಿಯಾಗಿ ತಿದ್ದಿದ್ದಾರೆ ಎನ್ನುವುದಕ್ಕೆ ರುಜುಪಡಿಸುವುದಕ್ಕೆ ಅವರ ಕೈಗಳಲ್ಲಿ ಯಾವುದೇ ರೀತಿಯಾದಂತ ಆಧಾರಗಳಾಗ್ಲಿ ಅವರಲ್ಲಿ ಇಲ್ಲ. It is simply based on assumption. ಇದು ಕೇವಲ ತಮ್ಮಷ್ಟಕ್ಕೆ ತಾವೇ ಒಂದು ಅಂದುಕೊಂಡು ಅಥವಾ ಒಂದು ನಿಲುವಿಗೆ ಬಂದು ಅವರ ಆಲೋಚನೆ ಪ್ರಕಾರವಾಗಿ ಅವರು ಊಹಿಸಿ ಮಾಡಿದಂತ ಒಂದು ಸುಳ್ಳಾದ ಅಪವಾದವಾಗಿದೆ. But the Christological view attests that this happened and literally happened, and it also looks into the future. ಆದರೆ ಕ್ರಿಸ್ತನ ಮೇಲೆ ಆಧಾರಿತವಾದಂತಹ
ವ್ಯಾಖ್ಯಾನವನ್ನ ಮಾಡುವಂತವರು, ಇದು ಅಕ್ಷರಶಃ ಇದು ನಡೆಯುತ್ತದೆ ಎಂಬಂತ ವಿಚಾರವನ್ನ ಅವರು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದಾರೆ. So these are the two views of interpretations. Accordingly, you understand the scripture. ಆದ ಕಾರಣ ಈ ಒಂದು ಸತ್ಯವೇದ ಭಾಗದ ಮೇಲೆ ಇರುವಂತಹ ಎರಡು ವಿಧವಾದಂತಹ ವ್ಯಾಖ್ಯಾನಗಳನ್ನ ನಾವು ಈಗ ಸ್ವಲ್ಪ ಸಮಯದಲ್ಲಿ ನಾವು ನೋಡಿಕೊಂಡಿದ್ದೇವೆ. Now we are looking into the same verse 9:24. To whom does Daniel 70 week concern? ನಂತರ ಮುಂದೆ ನಾವು ನೋಡ್ತೇವೆ ಈ ಒಂದು ದಾನಿಯೇಲನ 70 ವಾರಗಳು ಇದು ನಿಜವಾಗಲೂ ಯಾರಿಗೆ ಸಂಬಂಧಪಟ್ಟದ್ದಾಗಿದೆ, ಯಾರ ಕುರಿತಾಗಿದ್ದಾಗಿದೆ ಎಂಬಂತ ವಿಚಾರ. So this is a very important question. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಪ್ರಶ್ನೆಯಾಗಿದೆ. To whom does Daniel 70 week concern? ದಾನಿಯೇಲನ ಈ 70 ವಾರಗಳು ನಿಜವಾಗಲು ಯಾರಿಗೆ ಸಂಬೋಧಿಸಿದೆ ಅಥವಾ ಯಾರನ್ನ ಉದ್ದೇಶಿಸಿ ಈ ಒಂದು ಪ್ರವಾದನೆ ನೋಡಿ ಹೇಳಿದ್ದಾಗಿದೆ? Because many men of God in the past, present, are interpreting and understanding that this scripture is given to the church, the New Testament church. ಯಾಕಂದ್ರೆ ಹಿಂದಿನ ದಿನಮಾನಗಳಲ್ಲಿಯೂ ಮಾತ್ರವಲ್ಲದೆ ಮುಂದೆಯೂ ಸಹ ನಾವು ನೋಡುತ್ತೇವೆ ಈ ಒಂದು ಪ್ರವಾದನೆಯ ಕುರಿತಾಗಿ ಅನೇಕರು ವ್ಯಾಖ್ಯಾನ ಮಾಡುವಾಗ ಈ ಒಂದು ವಾರಗಳನ್ನ ವಿಶೇಷವಾಗಿ ಸಭೆಗೆ ಹೋಲಿಸಿಕೊಂಡು ವ್ಯಾಖ್ಯಾನಿಸುವುದನ್ನು ನಾವು ನೋಡುತ್ತೇವೆ. Many people are confused within Israel and the New Testament church. ಅನೇಕರು ಯೆರೂಸಲೇಮಿನಲ್ಲಿರುವಂತ ಇಸ್ರಾಯೇಲರು ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲಿರುವಂತಹ ಸಭೆಯನ್ನು ಎರಡನ್ನೂ ಸಹ ಅವರು ಗೊಂದಲಕ್ಕೆ ಒಳಪಡಿಸಿಕೊಂಡು ಅವರು ದಾರಿ ತಪ್ಪುತ್ತಾ ಇರುವುದನ್ನು ನಾವು ನೋಡುತ್ತೇವೆ. That is why this false teaching in the church. ಈ ಒಂದು ಎರಡು ಗುಂಪಿನ ಜನರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಸಭೆಯಲ್ಲಿ ಅನೇಕ ರೀತಿಯಾದಂತಹ ದುರುಪದೇಶಗಳನ್ನ ನಾವು ಕಾಣ್ತಾ ಇದ್ದೇವೆ. That's why certain people apply this word to the church. ಆದ ಕಾರಣ ಕೆಲವು ಜನರು ಈ ಒಂದು ವಾಕ್ಯವನ್ನ ಅವರು ವಿಶೇಷವಾಗಿ ಸಭೆಗೆ ಹೋಲಿಕೆ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. We should not go after person or after opinions, but we should search the scripture and we listen what the scripture says. ಆದ ಕಾರಣ ನಾವು ಇಂತಹ ಅನೇಕ ಪ್ರತಿಪಾದನೆಗಳ ಹಿಂದೆ ಹೋಗಬಾರದು ಅಥವಾ ಈ ರೀತಿಯಾಗಿ ವ್ಯಾಖ್ಯಾನ ಮಾಡುವಂತಹ ವ್ಯಕ್ತಿಗಳ ಹಿಂದೆ ಹೋಗದೆ ಸತ್ಯವೇದವು ಈ ವಿಚಾರದ ಕುರಿತಾಗಿ ಏನನ್ನ ಹೇಳುವುದಕ್ಕೆ ಬಯಸುತ್ತದೆ ಎಂಬಂತ ವಿಚಾರವನ್ನ ನಾವು ಮೊದಲು ಗ್ರಹಿಸಿಕೊಳ್ಳಬೇಕು. The scripture or the Bible says ನಾವು ನೋಡ್ತೇವೆ ಸತ್ಯವೇದವು ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ 70 weeks are determined for your people and for your holy city. ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 24ನೇ ವಚನದಲ್ಲಿ ಈ ಒಂದು 70 ವಾರಗಳು ನಿನ್ನ ಜನರಿಗೆ ಮತ್ತು ನಿನ್ನ ಪವಿತ್ರ ನಗರಿಯಾದಂತ ಯೆರೂಸಲೇಮಿಗೆ ಸಂಬಂಧಪಟ್ಟದ್ದು, ಅದು ಈ 70 ವಾರಗಳು ನಿರ್ಧರಿಸಲ್ಪಟ್ಟಿವೆ ಎಂಬುದಾಗಿ ನಾವು ನೋಡ್ತೇವೆ. Not in part, not in portion, but the entire 70 weeks are determined for your people and for your city. ಹೌದು, ಕೇವಲ 70 ವಾರದ ಒಂದು ಭಾಗವಾಗಲಿ ಒಂದು ಅಂಶವಾಗಿ ಅಲ್ಲ, ಬದಲಾಗಿ ಈ ಸಂಪೂರ್ಣವಾದಂತ ಈ ಒಂದು ಕಾಲಾವಧಿಯು ಅದು ನಿನ್ನ ಜನರಿಗೆ ಮತ್ತು ಪವಿತ್ರ ನಗರವಾದಂತ ಯೆರೂಸಲೇಮಿಗೆ ನಿಗದಿಪಡಿಸಲಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. So it is crystal clear that the decree pertains to your people and for your city. ಆದ ಕಾರಣ ಈ ಒಂದು ಕಟ್ಟಳೆ, ಈ ಒಂದು ಆಜ್ಞೆ ಇದು ಪ್ರತ್ಯೇಕವಾಗಿ ದೇವ ಜನರಿಗೆ ಮಾತ್ರವಲ್ಲದೆ ದೇವ ಜನರು ವಾಸವಾಗಿರುವಂತ ಈ ಒಂದು ಪವಿತ್ರ ನಗರವಾದಂತ ಯೆರೂಸಲೇಮಿಗೆ ನೇಮಿಸಲ್ಪಟ್ಟಿದೆ. Now, since Daniel is the recipient of these words from Gabriel,
Your people means the Jewish people, and your city means the city of Jerusalem is in mind. ನಾವಿಲ್ಲಿ ನಾವು ನೋಡ್ತೇವೆ ಈ ಒಂದು ಪ್ರವಾದನೆಯನ್ನ ಸ್ವೀಕಾರ ಮಾಡಿಕೊಂಡಂತವನು ದಾನಿಯೇಲನಾಗಿದ್ದಾನೆ. ದಾನಿಯೇಲನು ಒಬ್ಬ ಯಹೂದ್ಯನಾಗಿದ್ದಾನೆ. ಆದ್ರಿಂದ ನಿನ್ನ ಜನರು ಎಂಬುದಾಗಿ ಗೇಬ್ರಿಯೇಲ ದೇವದೂತನು ಹೇಳುವಾಗ ದಾನಿಯೇಲನು ಸಂಬಂಧಪಟ್ಟಂತ ಯಹೂದ್ಯರು ಅಂದ್ರೆ ಯಹೂದ್ಯರಿಂದ ಬಂದಂತ ದಾನಿಯೇಲನಿಗೆ ಅವನ ಜನರಿಗೆ ಅವನ ಜನಾಂಗಕ್ಕೆ ಹೇಳಿದಂತದ್ದಾಗಿತ್ತು, ಸಂಬೋಧಿಸಿದಾಗಿತ್ತು. ಮಾತ್ರವಲ್ಲದೆ ಅವನು ಬಂದಂತ ಆ ಒಂದು ಪವಿತ್ರ ನಗರ ಯೆರೂಸಲೇಮಿಗೆ ಸಂಬೋಧಿಸಿ ಹೇಳಿದಂತ ಒಂದು ವಿಷಯವಾಗಿತ್ತು. Gabriel is not addressing the New Testament church. ಗಾಬ್ರಿಯೇಲನು ಇಲ್ಲಿ ಹೊಸ ಒಡಂಬಡಿಕೆಯ ಭಕ್ತರಿಗೆ ವಿಶ್ವಾಸಿಗಳಿಗೆ ಹೇಳುತ್ತಾ ಇಲ್ಲ. New Testament church is not the recipient of this message. ಆದ್ರಿಂದ ಹೊಸ ಒಡಂಬಡಿಕೆಯ ಸಭೆಯು ಈ ಒಂದು ಪ್ರವಾದನೆಯನ್ನ ಸ್ವೀಕರಿಸುವಂತವರಲ್ಲ. Your people means Daniel's people. Your city means Daniel's city. ನಿನ್ನ ಜನರು ಎಂಬುದಾಗಿ ಹೇಳುವಾಗ ದಾನಿಯೇಲನ ಜನರು, ನಿನ್ನ ಪವಿತ್ರ ನಗರ ಎಂಬುದಾಗಿ ಹೇಳುವಾಗ ಯೆರೂಸಲೇಮ್ ನಗರವಾಗಿದೆ. Israel and not the church is in focus. ಆದ್ದರಿಂದ ಇಲ್ಲಿ ಇರುವಂತಹ ಮುಖ್ಯ ಕೇಂದ್ರ ಬಿಂದುವಾಗಿರುವಂತದ್ದು ಇಸ್ರಾಯೇಲ್ ಆಗಿದೆ, ಬದಲಾಗಿ ಸಭೆ ಅಲ್ಲ. Of course, it has many implications to the church. That's true. ಹೌದು, ಈ ಒಂದು ವಿಚಾರ ಸಭೆಯ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುವಂತದ್ದಾಗಿದೆ. ಈ ವಿಷಯ ಸತ್ಯವಾದದ್ದೇ. But that does not mean your people is church and your city is Israel. ಆದರೆ ಹಾಗಂದ ಮಾತ್ರಕ್ಕೆ ನಿನ್ನ ಜನರು ಎಂಬುದಾಗಿ ಹೇಳುವಾಗ ಅದು ಸಭೆಯನ್ನು ಹೋಲಿಸುವುದಿಲ್ಲ. ನಿನ್ನ ಪವಿತ್ರ ನಗರ ಎಂಬುದಾಗಿ ಹೇಳುವಾಗ ಅದು ಇಸ್ರೇಲಿಗೆ ಹೋಲಿಸುವುದಿಲ್ಲ. This message is receiving somewhere in 6th century BC. ಈ ಒಂದು ಸಂದೇಶ ದಾನಿಯೇಲನು ಪಡೆದುಕೊಳ್ಳುವಾಗ ಅಥವಾ ಸ್ವೀಕಾರ ಮಾಡುವಾಗ ಈ ಕಾಲಾವಧಿ ನಾವು ನೋಡುವಾಗ ಸರಿಸುಮಾರು 6ನೇ ಶತಮಾನ ಕ್ರಿಸ್ತ ಪೂರ್ವದಲ್ಲಿ ಈ ಒಂದು ಪ್ರವಾದನೆಯನ್ನ ಅವನು ಸ್ವೀಕರಿಸ್ತಾನೆ. So we need to go back to 6th century BC. ಆದ ಕಾರಣ ನಾವು ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು 6ನೇ ಶತಮಾನಕ್ಕೆ ಹೋಗಬೇಕು, ಕ್ರಿಸ್ತ ಪೂರ್ವ 6ನೇ ಶತಮಾನಕ್ಕೆ. Who were Daniel's people and his holy city in 6th century BC? 6ನೇ ಶತಮಾನದಲ್ಲಿ ದಾನಿಯೇಲನ ಜನರು ಯಾರಾಗಿದ್ದರು? ಅವನ ಪವಿತ್ರ ನಗರ ಯಾವುದಾಗಿತ್ತು? It is Israel and it is Jerusalem. ಅದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂತ ವಿಚಾರ. ಅದು ಇಸ್ರಾಯೇಲ್ ಆಗಿತ್ತು, ಯೆರೂಸಲೇಮ್ ಪಟ್ಟಣವಾಗಿತ್ತು. But yet something God's people, God's holy city, like that found in Galatians 6:16. ಹೌದು, ನಾವು ನೋಡ್ತೇವೆ ಅದೇ ಸಮಯದಲ್ಲಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ ದೇವರ ಜನರು, ದೇವರ ಪವಿತ್ರ ನಗರ ಎಂಬುದಾಗಿ ನಮಗೆ ಒಂದು ಸೂಚನೆಯನ್ನ, ಭಾವನೆಯನ್ನು ಹುಟ್ಟಿಸುವಂತದ್ದಾಗಿದೆ. This is because they are not studying the context. ಯಾಕೆ ಅವರಿಗೆ ಆ ರೀತಿಯಾಗಿ ಅನಿಸ್ತದೆ ಅಂದ್ರೆ ಅವರು ಸರಿಯಾಗಿ ಆ ಒಂದು ವಚನದ ಇರುವಂತ ಹಿನ್ನೆಲೆಯನ್ನ, ಸಂದರ್ಭವನ್ನ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. Again, if you consider, since the very verse describes the messianic work, it also refers to the all true people of God. ಅಲ್ಲಿ ನಾವು ನೋಡುವಾಗ ಈ ಒಂದು ಗಲಾತ್ಯ ಪತ್ರಿಕೆಯಲ್ಲಿ ಇರುವಂತಹ ವಾಕ್ಯವು ಮುಖ್ಯವಾಗಿ ಮೆಸ್ಸಿಯನ ಕಾರ್ಯವನ್ನ ವಿವರಿಸುತ್ತಿರುವಂತದ್ದಾಗಿದೆ. ಮಾತ್ರವಲ್ಲೇ ಅದು ದೇವರ ನಿಜವಾದ ಜನರೆಲ್ಲರಿಗೂ ಸಂಬಂಧಿಸುವಂತದ್ದಾಗಿದೆ. The title Messiah, particularly for Israel. ಇಲ್ಲಿರುವಂತಹ ಈ ಒಂದು ಪದವಿ, ಮೆಸ್ಸಿಯನು ಎಂಬಂತಹ ಪದವಿ, ಅದು ವಿಶೇಷವಾಗಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟದ್ದಾಗಿದೆ. All right. So in chapters 2 and 7 of Daniel's vision was primarily related to Gentiles. ನಾವು ನೋಡ್ತೇವೆ ಈ ಒಂದು ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 7ನೇ ಅಧ್ಯಾಯ
ಈ ಅಧ್ಯಾಯಗಳು ವಿಶೇಷವಾಗಿ ದಾನಿಯೇಲನು ಅನ್ಯ ಜನಾಂಗದವರಿಗೋಸ್ಕರವಾಗಿ ಕಂಡಂತ ದರ್ಶನಗಳಾಗಿತ್ತು. I repeat, chapters 2 and 7 is primarily related to Gentiles. 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಪ್ರಾಮುಖ್ಯವಾಗಿ ದಾನಿಯೇಲನು ಅನ್ಯ ಜನರಿಗೆ ಸಂಬಂಧಪಟ್ಟು ಕಂಡಂತಹ ದರ್ಶನಗಳಾಗಿತ್ತು. But chapter 9 is specifically of God's plan for Israel. ಆದರೆ 9ನೇ ಅಧ್ಯಾಯಕ್ಕೆ ನಾವು ಬರುವಾಗ ಈ ಅಧ್ಯಾಯವು ಅದು ವಿಶೇಷವಾಗಿ ಇಸ್ರಾಯೇಲರಿಗೋಸ್ಕರವಾಗಿ ಮಾತ್ರ ನಿಗದಿಪಡಿಸಲಾಗಿದೆ. So we need to study the entire chapter, the entire book. ಆದ ಕಾರಣ ನಾವು ಸತ್ಯವೇದವನ್ನ ಅಧ್ಯಯನ ಮಾಡುವಾಗ ಇಡೀ ಅಧ್ಯಾಯವನ್ನ, ಇಡೀ ಪುಸ್ತಕವನ್ನ ನಾವು ಒಟ್ಟಾರೆ ಅದನ್ನ ಒಟ್ಟುಗೂಡಿಸಿ ನಾವು ಅದನ್ನ ಆ ಒಂದು ದೃಷ್ಟಿಯಲ್ಲಿ ನಾವು ಅದನ್ನ ಅಧ್ಯಯನ ಮಾಡಬೇಕು. So chapter 2 and 7 is portrays the Gentiles. ಆದ ಕಾರಣ ಇಲ್ಲಿ ಬಹಳ ಸ್ಪಷ್ಟವಾಗಿ ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯ 7ನೇ ಅಧ್ಯಾಯ ಇವು ಪ್ರಾಮುಖ್ಯವಾಗಿ ಅನ್ಯ ಜನಾಂಗದವರಿಗೆ ನಿಗದಿಪಡಿಸಲಾಗಿದೆ. But chapter 9 is basically focusing on Israel. ಆದರೆ 9ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾಗಿ ಇಸ್ರಾಯೇಲರ ಮೇಲೆ ಅದು ಮುಖ್ಯವಾಗಿ ಕೇಂದ್ರೀಕರಿಸಿ ಮಾತನಾಡಿರುವಂತಹ ಒಂದು ಅಧ್ಯಾಯವಾಗಿದೆ. The New Testament church has no relation with city or restoration and possession of the land Palestine. ಆದ ಕಾರಣ ಹೊಸ ಒಡಂಬಡಿಕೆಯ ಸಭೆಗೆ ಈ ಒಂದು ಪವಿತ್ರ ನಗರ ಅಥವಾ ಪಾಲಸ್ತೀನ ಈ ಒಂದು ಭೂಮಿಯ ಪುನಃಸ್ಥಾಪನೆ ಅಥವಾ ಮರು ಸ್ವಾಧೀನ ಮಾಡಿಕೊಳ್ಳುವಂತ ಈ ಒಂದು ವಿಚಾರದ ಕುರಿತಾಗಿ ಯಾವುದೇ ರೀತಿಯಾದಂತ ಒಂದು ಸಂಬಂಧವಿಲ್ಲ. New Testament has nothing to do with the restoration of Israel. ಆದ ಕಾರಣ ಸಭೆಗೆ ಯಾವುದೇ ರೀತಿಯಲ್ಲಿಯೂ ಸಹ ಇಸ್ರಾಯೇಲ್ ಮರುಸ್ಥಾಪನೆಗೊಳ್ಳುವಂತ ವಿಚಾರದಲ್ಲಿ ಒಂದು ಪಾಲುದಾರಿಕೆ ಇಲ್ಲವೇ ಇಲ್ಲ. It has nothing to do with the city of Jerusalem. ಮಾತ್ರವಲ್ಲದೆ ಈ ಒಂದು ಪವಿತ್ರ ನಗರವಾಗಿರುವಂತ ಇಸ್ರಾಯೇಲರ ಯೆರೂಸಲೇಮ್ ಪಟ್ಟಣಕ್ಕೂ ಸಹ ಯಾವುದೇ ರೀತಿಯಾದಂತ ಒಂದು ಸಂಬಂಧವಿಲ್ಲ. And she has nothing to do with the repossession of the land Palestine. ಆದ ಕಾರಣ ಈ ಒಂದು ಸಭೆ, ಹೊಸ ಒಡಂಬಡಿಕೆ ಸಭೆಗೆ ಈ ಒಂದು ಪಾಲಸ್ತೀನ ಈ ಒಂದು ಭೂಮಿಯ ಪುನಃಸ್ಥಾಪನೆ ಕುರಿತಾಗಿಯೂ ಸಹ ಯಾವುದೇ ರೀತಿಯಾದಂತ ಒಂದು ಸಂಬಂಧವಿಲ್ಲ. All these are for your people and for your city. ಈ ಎಲ್ಲ ವಿಚಾರಗಳು ಅದು ಕೇವಲ ನಿನ್ನ ಜನರಿಗೆ, ನಿನ್ನ ಪವಿತ್ರ ನಗರಕ್ಕೆ ಮಾತ್ರ ಸೀಮಿತವಾದದ್ದು. In other words, it is for Daniel's people and Daniel's city. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಇದು ದಾನಿಯೇಲನ ಜನರಿಗೆ, ದಾನಿಯೇಲನ ಪಟ್ಟಣಕ್ಕೆ ಸಂಬಂಧಪಟ್ಟದಾಗಿದೆ. It concerns only to your people and your holy city. ಅದು ಕೇವಲ ಅವನ ಸ್ವಂತ ಜನರಿಗೆ, ಅವನ ಸ್ವಂತ ಪವಿತ್ರ ನಗರಕ್ಕೆ ಮಾತ್ರ ಸೀಮಿತವಾದದಾಗಿದೆ. Or Daniel's people and Daniel's holy city, that is Israel or Jews and Jerusalem. ಅನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದಾನಿಯೇಲನ ಜನರಾದಂತ ಯಹೂದ್ಯರಿಗೆ ಮಾತ್ರವಲ್ಲದೆ ಅವನ ಜನರು ವಾಸ ಮಾಡಿದಂತ ಪಟ್ಟಣವಾದಂತ ಯೆರೂಸಲೇಮಿಗೆ, ಇಸ್ರಾಯೇಲಿಗೆ ಸಂಬೋಧಿಸಿದ್ದಾಗಿದೆ. So now spiritualization is dangerous. ಆದ ಕಾರಣ ಈ ಒಂದು ವಾಕ್ಯವನ್ನ ನಾವು ಆಯ್ದುಕೊಂಡು ಅದನ್ನ ಆತ್ಮೀಕವಾದಂತ ಅರ್ಥದಲ್ಲಿ ವ್ಯಾಖ್ಯಾನ ಮಾಡುವುದಕ್ಕೆ ನಾವು ಹೊರಟ್ರೆ ನಾವು ದೊಡ್ಡದಾದಂತ ಒಂದು ಅಪಾಯಕ್ಕೆ ಸಿಲುಕಿಕೊಳ್ಳುವಂತವರಾಗಿದ್ದೇವೆ. It has nothing to do with the church. ಇದಕ್ಕೆ ಯಾವುದೇ ಕಾರಣದಿಂದಲೂ ಸಭೆಗೆ ಸಂಬಂಧಪಟ್ಟದ್ದು ಅಲ್ಲ. Quoting these words, you can make very emotional or inspirational messages.
ಈ ಒಂದು ವಾಕ್ಯವನ್ನ ನೀವು ಭಾವೋದ್ವೇಗರಾಗಿ ಮಾತ್ರವಲ್ಲದೆ ಅನೇಕ ರೀತಿಯಲ್ಲಿ ನೀವು ಇದನ್ನ ಆತ್ಮಿಕವಾದಂತ ಅರ್ಥವನ್ನ ಕೊಟ್ಟುಕೊಂಡು ನೀವು ಜನರನ್ನ ಹುರಿದುಂಬಿಸುವುದಕ್ಕೋಸ್ಕರವಾಗಿ ನೀವು ಪ್ರಸಂಗ ಮಾಡಬಹುದು. You may see people may be encouraged by listening to such messages. ಮಾತ್ರವಲ್ಲದೆ ಜನರು ಸಹ ಇಂತಹ ಬೋಧನೆಗಳನ್ನ ಕೇಳುವಾಗ ಭಾವುಕರಾಗಿ ಉತ್ಸುಕರಾಗುವುದನ್ನು ಸಹ ನಾವು ಕಾಣ್ತೇವೆ. There are mainly two kinds of messages. ಬಹಳ ಪ್ರಾಮುಖ್ಯವಾಗಿ ಎರಡು ವಿಧವಾದಂತ ಸಂದೇಶಗಳನ್ನು ನಾವು ನೋಡ್ತೇವೆ. The first one is says we can say that is the devotional or inspirational message. ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ಆಧ್ಯಾತ್ಮಿಕವಾದಂತ ಅಥವಾ ನಮಗೆ ಪ್ರೇರಣೆಯನ್ನ ನೀಡುವಂತಹ ಒಂದು ಸಂದೇಶಗಳು. It is more or less easy to prepare such messages. ಇಂತಹ ಸಂದೇಶಗಳನ್ನ ನಾವು ತಯಾರು ಮಾಡುವಂತದ್ದು ಬಹಳ ಸುಲಭವಾಗಿ ವೇಗವಾಗಿ ನಾವು ಮಾಡಬಹುದು. People, the listeners become very encouraged, look like they are encouraged, very sensorized. ಈ ಒಂದು ಸಂದೇಶಗಳನ್ನ ಕೇಳುವಾಗ ಜನರು ಸಾಮಾನ್ಯವಾಗಿ ಭಾವೋದ್ವೇಗರಾಗ್ತಾರೆ. ಮಾತ್ರವಲ್ಲದೆ ಅವರು ಬಹಳ ಆಸಕ್ತಿಯಿಂದ ಇಂತಹ ಸಂದೇಶಗಳನ್ನ ಬೇಗನೆ ಸ್ವೀಕಾರ ಮಾಡುವಂತವರಾಗಿರ್ತಾರೆ. You may think the people are inspired by the message. ಮಾತ್ರವಲ್ಲದೆ ಇಂತಹ ಸಂದೇಶವನ್ನ ಕೇಳುವಾಗ ಅವರು ಉತ್ತೇಜನಗೊಳ್ಳುತ್ತಾರೆ ಎಂಬುದಾಗಿಯೂ ಸಹ ನಾವು ಅಂದುಕೊಳ್ಳುತ್ತೇವೆ. But the danger is that after listening such messages, ಆದರೆ ಅಪಾಯ ಏನಪ್ಪಾ ಅಂತಂದ್ರೆ ಇಂತಹ ಸಂದೇಶಗಳನ್ನ ಕೇಳಿದ ನಂತರ the listeners most probably think that yes, I am okay. ಕೇಳುಗರು ಅವರು ಅಂದುಕೊಳ್ತಾರೆ, ಇಂತಹ ಒಂದು ಸಂದೇಶ ಕೇಳಿದ ನಂತರ ಎಲ್ಲ ಸರಿಯಾಗಿದೆ, ನಾನು ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದೇನೆ ಎಂಬುದಾಗಿ ಅಂದುಕೊಳ್ತಾರೆ. Maybe I will be making something better for me, that's all. ಏನಂದ್ರೆ ನಾನು ನಿಮಗೋಸ್ಕರವಾಗಿ ಇದನ್ನ ಉತ್ತಮವಾದ ರೀತಿಯಲ್ಲಿ ನಾನು ಇದನ್ನು ಮಾಡಿಕೊಟ್ಟಿದ್ದೇನೆ ಎಂಬುದಾಗಿ ಅವರು ಅಂದುಕೊಳ್ತಾರೆ. I am okay, this life is fine. ನನಗೆ ಇಂತಹ ಒಂದು ಸಂದೇಶ ಸಾಕು, ನಾನು ಇದರಲ್ಲಿ ಸೀಮಿತನಾಗಿ ಬಿಡ್ತೇನೆ ಎಂಬುದಾಗಿ ಅಂದುಕೊಳ್ತಾರೆ. I am encouraged. ನಾನು ಬಹಳ ಬಲಗೊಂಡವನಾಗಿ ಕಂಡು ಬರುತ್ತೇನೆ. I need to improve it more. ನಾನು ಇದನ್ನ ಇನ್ನೂ ಹೆಚ್ಚಾಗಿ ಇನ್ನೂ ಅಭಿವೃದ್ಧಿ ಪಡಿಸಿಕೊಳ್ಳಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ಳುತ್ತೇನೆ. That is the result of emotional, devotional or inspirational messages. ಇದು ನಾವು ನೋಡುತ್ತೇವೆ ಭಾವೋದ್ವೇಗದಿಂದ ನಾವು ಮಾಡುವಂತ ಆಧ್ಯಾತ್ಮಿಕವಾದಂತ ಮಾತ್ರವಲ್ಲದೆ ಈ ರೀತಿಯಾಗಿ ನಾವು ಮಾಡುವಂತ ಒಂದು ಸಂದೇಶಗಳಾಗಿರುವಂತದನ್ನು ನಾವು ಕಾಣ್ತೇವೆ. With a single key words and with some explanations and some analysis, etc., you can mix it messages. ಒಂದು ವಿಶೇಷವಾದಂತ ಪದ ಪ್ರಯೋಗವನ್ನ ವಚನದಿಂದ ನಾವು ಆಯ್ದುಕೊಂಡು ಅದರ ಮೇಲೆ ನಾವು ವ್ಯಾಖ್ಯಾನವನ್ನ ಅರ್ಥ ವಿವರಣೆಯನ್ನ ಮಾಡಿಕೊಂಡು ಹೋಗುವಂತದ್ದಾಗಿರುತ್ತದೆ ಈ ರೀತಿಯಾದಂತಹ ಸಂದೇಶಗಳಲ್ಲಿ. You may add a little bit of illustrations or examples or histories or events, something like that, to fill the time, so you can make such messages. ಮಾತ್ರವಲ್ಲದೆ ಸಮಯವನ್ನ ಪೂರ್ತಿ ಮಾಡುವುದಕ್ಕೋಸ್ಕರವಾಗಿ ನೀವು ಆ ಒಂದು ಸಂದೇಶಕ್ಕೆ ಆಧಾರವಾಗಿ ಇಟ್ಟುಕೊಂಡು ಅನೇಕ ಅದಕ್ಕೆ ಪೂರಕವಾಗಿರುವಂತಹ ಉದಾಹರಣೆಗಳನ್ನ ಕೊಟ್ಟುಕೊಂಡು ನೀವು ಆ ಸಂದೇಶವನ್ನ ಇನ್ನು ದೀರ್ಘ ಕಾಲಾವಧಿಗೆ ನೀವು ಮಾಡಿಕೊಂಡು ಹೋಗಬಹುದು. With a single key words, you can go ahead with such messages. ಅದರಿಂದ ಒಂದೇ ಒಂದು ವಾಕ್ಯವನ್ನು ಹಿಡಿದುಕೊಂಡು ನೀವು ಒಂದು ದೊಡ್ಡ ದೀರ್ಘವಾದಂತ ಒಂದು ಸಂದೇಶವನ್ನು ತಯಾರು ಮಾಡಬಹುದು. The 99% of the preaching are like that. ಸರಿಸುಮಾರು 99% ಪ್ರಸಂಗಗಳು ಬೋಧನೆಗಳು ಈ ರೀತಿಯಾಗಿರುವಂತದ್ದಾಗಿದೆ. But there is another kind of message. ಆದರೆ ಇನ್ನೊಂದು ರೀತಿಯಾದಂತಹ ಒಂದು ಸಂದೇಶವಿದೆ. That we call is doctrinal message. ಅದಕ್ಕೆ ನಾವು ಹೇಳುವಂತದ್ದು ಸತ್ಯವೇದ ಸತ್ಯವೇದದ ಈ ಒಂದು ತತ್ವಗಳು ಅಥವಾ ಸತ್ಯವೇದದ ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿರುವಂತಹ ಒಂದು ಸಂದೇಶ. The content of the message is doctrines, biblical doctrines. ಈ ಒಂದು ಸಂದೇಶದ ತಿರುಳು ಅಥವಾ ಅದರ ಮೂಲ ವಿಷಯ ಏನಂದ್ರೆ ಸತ್ಯವೇದದಲ್ಲಿ ಆಧಾರಿತವಾಗಿರುವಂತ ಸಿದ್ಧಾಂತಗಳಾಗಿವೆ. It is not easy to make such messages.
ಇಂಥ ಒಂದು ಸಂದೇಶಗಳನ್ನ ನೀವು ಸುಲಭವಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. We have to study the subject diligently. ನೀವು ಆ ಒಂದು ವಿಷಯವನ್ನ ಸುದೀರ್ಘವಾಗಿ ಆಳವಾಗಿ ನೀವು ಅಧ್ಯಯನ ಮಾಡಬೇಕಾಗಿ ಬರ್ತದೆ. You need to take the entire context of the Bible. ನೀವು ಇಡೀ ಸತ್ಯವೇದದ ಹಿನ್ನೆಲೆಯನ್ನ ಸಂದರ್ಭವನ್ನ ಪರಿಗಣಿಸಬೇಕಾಗಿ ಬರ್ತದೆ. You have to compare different portions of the scripture. ಮಾತ್ರವಲ್ಲದೆ ಸತ್ಯವೇದದ ಬೇರೆ ಇತರ ಭಾಗಗಳನ್ನ ನೀವು ಹೋಲಿಕೆ ಮಾಡಿ ಹೊಂದಾಣಿಕೆ ಮಾಡಿ ಅಧ್ಯಯನ ಮಾಡಬೇಕಾಗಿ ಬರ್ತದೆ. You may not get a good welcome from the listeners from such messages. ಇಂಥ ಒಂದು ಸಂದೇಶಗಳನ್ನ ನೀವು ಮಾಡುವಾಗ ನಿಮ್ಮ ಕೇಳುಗರಿಂದ ಅನೇಕರಿಂದ ಸ್ವೀಕಾರವು ಒಂದು ವೇಳೆ ಬರದೇ ಇರಬಹುದು. And it's not very much interesting to listen to such messages. ಮಾತ್ರವಲ್ಲದೆ ಇಂತಹ ಸಂದೇಶವನ್ನ ಕೇಳುವಂತ ಕೇಳುಗರಿಗೂ ಸಹ ಹೆಚ್ಚು ಪ್ರೋತ್ಸಾಹದಾಯಕವಾಗಿರುವುದಿಲ್ಲ. But it needs constant study. ಆದರೆ ಇಂತಹ ಸಂದೇಶಗಳನ್ನ ತಯಾರು ಮಾಡುವುದಕ್ಕೆ ನಾವು ಸತತವಾಗಿ ನಿರಂತರವಾದಂತ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗಿ ಬರ್ತದೆ. Because he is handling the word of God and word of God only. ಯಾಕಂದರೆ ಇಂತಹ ಸಂದೇಶಗಳನ್ನ ತಯಾರು ಮಾಡಬೇಕಾದರೆ ಕೇವಲ ದೇವರ ವಾಕ್ಯ ಅಂದ್ರೆ ದೇವರ ವಾಕ್ಯ ಹೊರತುಪಡಿಸಿ ಬೇರೆ ಯಾವುದನ್ನು ಸಹ ನಾವು ಪರಿಗಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. You can take any words from the Bible, just spiritualize or allegorize. ಆದ್ದರಿಂದ ನೀವು ಸತ್ಯವೇದದ ಯಾವುದೇ ಒಂದು ವಚನ ಭಾಗವನ್ನು ಸಹ ನೀವು ತೆಗೆದುಕೊಂಡು ಅದನ್ನ ನೀವು ಆಧ್ಯಾತ್ಮಿಕವಾದಂತ ಅರ್ಥವನ್ನ ಬಣ್ಣವನ್ನ ಕೊಟ್ಟು ನೀವು ಅದನ್ನ ವ್ಯಾಖ್ಯಾನ ಮಾಡಬಹುದು. People may say that very much inspirational. ಅಂತಹ ಪ್ರಸಂಗಗಳನ್ನ ಕೇಳಿ ಅನೇಕರು ಭಾವೋದ್ವೇಗಗೊಂಡು ಬಹಳ ಉತ್ತಮವಾದಂತ ಒಂದು ಸಂದೇಶ ನೀಡಿದರೆ ಎಂಬುದಾಗಿ ನಿಮಗೆ ಕರಚಪ್ಪಾಳೆಯನ್ನು ತಟ್ಟಬಹುದು. Good message. ಒಳ್ಳೆಯ ಸಂದೇಶ. But that feeling will not last. ಆದರೆ ಈ ಒಂದು ಅನಿಸಿಕೆ ಈ ಒಂದು ಅನುಭವ ಏನಿದೆ ಅದು ಹೆಚ್ಚು ಸಮಯ ಅದು ಉಳಿಯುವುದಿಲ್ಲ. If another preacher come and gives in a better presentation, he thinks that, oh, that is better. ಯಾಕಂದ್ರೆ ಬೇರೆ ಇನ್ನೊಬ್ಬ ಸಂದೇಶಕನು ಅದೇ ವಾಕ್ಯದ ಮೇಲೆ ಇನ್ನೂ ಒಳ್ಳೆಯ ಅರ್ಥವನ್ನು ಕೊಟ್ಟು ಅವನು ವಿವರಿಸಿದರೆ ಅವನ ಸಂದೇಶ ಮೊದಲಿನವನಿಗಿಂತಲೂ ಉತ್ತಮವಾದದ್ದು ಎಂಬುದಾಗಿ ನೀವು ಅಂದುಕೊಳ್ತೀರಿ. That is devotional or inspirational message. ಇದು ಆಧ್ಯಾತ್ಮಿಕವಾಗಿ ಅಥವಾ ನಾವು ಭಾವೋದ್ವೇಗದಿಂದ ನಾವು ಕೇಳುವಂತ ಸಂದೇಶಗಳ ಒಂದು ಗುಣಲಕ್ಷಣವಾಗಿದೆ. But doctrinal message is not changing easily. ಆದರೆ ಸತ್ಯವೇದದ ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿರುವಂತ ಸಂದೇಶವು ಅದು ಯಾವತ್ತಿಗೂ ಬದಲಾಗುವುದಿಲ್ಲ. Because it is doctrines. ಯಾಕಂದ್ರೆ ಇವೆಲ್ಲವೂ ಸತ್ಯವೇದದ ಸಿದ್ಧಾಂತಗಳಾಗಿವೆ. These are the essentials. ಇದು ಸತ್ಯವೇದದ ಅಗತ್ಯವುಳ್ಳ ವಿಶ್ಲೇಷಣೆಗಳಾಗಿವೆ. These are fundamentals. ಇದು ಸತ್ಯವೇದಕ್ಕೆ ಮೂಲಭೂತ ಅಡಿಪಾಯವಾಗಿದೆ. And it is not very tasty for others. ಆದ ಕಾರಣ ಇಂತಹ ಸಂದೇಶಗಳು ಕೇಳುಗರಿಗೆ ರುಚಿಕರವಾಗಿರುವುದಿಲ್ಲ. The listeners may not approach. ಕೇಳುಗರರು ಈ ಒಂದು ಸಂದೇಶಗಳನ್ನ ಕೇಳಿದಾಗ ಚಪ್ಪಾಳೆ ತಟ್ಟುವುದಿಲ್ಲ. From this book of Daniel, from this verse, the people can say long spiritualizing messages. ಈ ಒಂದು ನಾವು ಧ್ಯಾನ ಮಾಡಿದಂತ ದಾನಿಯೇಲನ ಪುಸ್ತಕದ 9ನೇ ಅಧ್ಯಾಯದ 24ನೇ ವಚನದಿಂದ ಅನೇಕರು ಸುದೀರ್ಘವಾದಂತ ಆಧ್ಯಾತ್ಮಿಕವಾದಂತ ಅರ್ಥಗಳನ್ನ ಕೊಟ್ಟು ಇದನ್ನ ಬಹಳ ದೊಡ್ಡ ಸಂದೇಶಗಳನ್ನ ಕೊಡಬಹುದು. But the Bible says that it is for your people and for your holy city. ಆದರೆ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ ಈ ಒಂದು ಪ್ರವಾದನೆ ದಾನಿಯೇಲನೇ ನಿನ್ನ ಜನರಿಗೋಸ್ಕರವಾಗಿ ನಿನ್ನ ಪಟ್ಟಣಕ್ಕೋಸ್ಕರವಾಗಿ ಕೊಡಲ್ಪಟ್ಟದಾಗಿದೆ. No spiritualization. ಇಲ್ಲಿ ಯಾವುದೇ ರೀತಿಯಾಗಿ ನಾವು ಇದನ್ನ ಆತ್ಮೀಕವಾದಂತಹ ಅರ್ಥ ಕೊಡುವುದಕ್ಕೆ ಅಥವಾ ಬಣ್ಣ ಕೊಡುವುದಕ್ಕೆ ಸಾಧ್ಯವಿಲ್ಲ. It has nothing to do with the church. ಇದು ಯಾವುದೇ ಕಾರಣದಿಂದಲೂ ಸಭೆಗೆ ಹೋಲಿಕೆಯಾಗುವಂತ ಒಂದು ಪ್ರವಾದನೆ ಅಲ್ಲ. Let's pray. ಆದ ಕಾರಣ ನಾವು ಪ್ರಾರ್ಥನೆ ಮಾಡೋಣ. Father, we thank you for this evening time. ತಂದೆಯೇ,
ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you for helping us to speak today. ಈ ಒಂದು ಸಂಜೆ ವೇಳೆಯಲ್ಲಿ ಮಾತನಾಡುವುದಕ್ಕೆ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. I pray for each one of us listening and now and hereafter. ಕೇಳ್ತಾ ಇರುವಂತವರಿಗೂ ಮುಂದೆ ಕೇಳುವಂತವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. We pray for all the teachers. ಮಾತ್ರವಲ್ಲದೆ ಈ ಒಂದು ವೇದಿಕೆಯಲ್ಲಿ ಬೋಧಿಸುವಂತ ಎಲ್ಲ ಬೋಧಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. All the members who are working behind. ಮಾತ್ರವಲ್ಲದೆ ತೆರೆ ಹಿಂದೆ ಕೆಲಸ ಮಾಡುತ್ತಿರುವಂತ ಪ್ರತಿಯೊಬ್ಬ ಸದಸ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Thank you for Jason for very good translation. ವಿಶೇಷವಾಗಿ ಉತ್ತಮ ಭಾಷಾಂತರ ನೀಡಿದಂತ ಬ್ರದರ್ ಜೇಸನ್ ಅವರಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. Make all of us a blessing to you, Lord. ನಮ್ಮೆಲ್ಲರನ್ನ ನಾವು ಇತರರಿಗೆ ಆಶೀರ್ವಾದದಾಯಕವಾಗಿ ಮಾರ್ಪಡಿಸು. In Jesus' precious name we ask. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ಬೇಡಿ ಹೊಂದಿದವರಾಗಿದ್ದೇವೆ. Amen. Amen. ಆಮೆನ್. ಆಮೆನ್.